ಪ್ರೀತಿ ಪ್ರೀತಿ ಎಂದು ಹುಡುಕಲು ನಿಜವಾದ, ಆದ್ರೆ ನಿಜವಾದ ಪ್ರೀತಿ ಉಳ್ಳ ಆತ್ಮ ದೇವರು ನಮಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಆ ಪ್ರೀತಿ ಉಳ್ಳ ಆತ್ಮ ಎಂಥದ್ದಂತಂದ್ರೆ ಕನಿಕರಿಸುವಂಥದ್ದು, ಪ್ರೀತಿಸುವಂಥದ್ದು, ದಯ ತೋರಿಸುವಂಥದ್ದು, ಕ್ಷಮಿಸುವಂಥದ್ದು. ಹಲ್ಲೆಲೂಯಾ ಅಲ್ವಾ? ಈ ರೀತಿಯಾಗಿರುವಂಥ ಪ್ರೀತಿ. ಅದಕ್ಕೆ ನೋಡ್ರಿ, ನಾವಿಲ್ಲಿ ಕೂತಿದವರೆಲ್ಲರೂ ಇವತ್ತು ನಿಜವಾಗ್ಲೂ ಅಂಥ ಪ್ರೀತಿ ಆ ಕ್ರಿಸ್ತನಲ್ಲಿ ಇಲ್ಲದೆ ಹೋಗಿದ್ರೆ ಇವತ್ತು ನಾವ್ಯಾರು ಇಲ್ಲಿ ಇರ್ತಿದ್ದಿಲ್ಲ. ಹಲ್ಲೆಲೂಯಾ. ಅಂಥ ಒಂದು ಪ್ರೀತಿ ಆತನಲ್ಲಿ, ಕನಿಕರಿಸುವ ಪ್ರೀತಿ ಇತ್ತು, ಕ್ಷಮಿಸುವ ಪ್ರೀತಿ ಇತ್ತು. ಹಲ್ಲೆಲೂಯಾ. ದಯ ತೋರಿಸುವ ಪ್ರೀತಿ ಇತ್ತು. ನಾವು ಎಷ್ಟೋ ಸಲ ದೇವರಿಗೆ ಪ್ರಾರ್ಥನೆ ಮಾಡಿಲ್ಲ ಅಂದರೂ ದೇವ್ರನ್ನ ಬೈಕೊಂಡ್ರು ಕೂಡ ನಮ್ಮ ಅಪಕಾರವನ್ನು ಮನಸ್ಸಲ್ಲಿ ಇಟ್ಟುಕೊಳ್ಳದೆ ನಮ್ಮನ್ನು ಕ್ಷಮಿಸಿ ಪ್ರೀತಿಸುವಂಥ ಪ್ರೀತಿ ಯಾರಲ್ಲಿದೆ? ಯೇಸು ಸ್ವಾಮಿಯಲ್ಲಿದೆ ಅಲ್ವಾ? ಅದು ಉಬ್ಬಿಕೊಳ್ಳುವಂಥದ್ದಲ್ಲ, ದಯ ತೋರಿಸುವಂಥ ಪ್ರೀತಿ ಅಂತ ಅದು. ಅದಕ್ಕೆ ನಿನಗಾಗಿ ನನಗಾಗಿ ಶಿಲ್ವೆಯಲ್ಲಿ ಏನು ಮಾಡಿದೆ ಅದು? ಅದಕ್ಕೆ ಒಬ್ಬ ಭಕ್ತನ ಹೇಳ್ತೇನೆ, పాలుగార దేహం పైన పాపాత్మల కొరడాలెన్నో హాస్యమాడినారు, అపవాస చేసినారు, నాట్యమాడినారు, అపవాస చేసినారు, నోరు తెరవలేదాయ ప్రేమ, బదల పలకలేదాయ ప్రేమ, ఎవరి కోసమో నీ కోసమే నా కోసమే. నోరు ఎందుకు తెలియలేదంటే ఆ ప్రేమ నీ కొరకై నా కొరకై. ఆ ప్రేమ అలాంటిదే. ಆ ಪ್ರೀತಿ ಬಾಯಿ ತೆರಲಿಲ್ಲಂತೆ. ಯಾದಕ್ಕೆ ಹಿಂಗೆ ಬಡಿತಿದ್ರಪ್ಪ ನನ್ನ, ಯಾಕೆ ಹಿಂಗೆ ಹಿಂಸಪಡಿಸಿದ್ರಲ್ಲ ನನ್ನಂತ ಬಾಯೇ ತೆರಲಿಲ್ಲ ಅಂತ. ಆ ಪ್ರೀತಿ ಯಾದಕ್ಕೆ ಗೊತ್ತಾ? ನನ್ನನ್ನು ನಿನ್ನೊಳಗಡೆ ನನ್ನೊಳಗಡೆ ಆ ಪ್ರೀತಿ ಇಡುವುದಕ್ಕಾಗಿ. ಹಲ್ಲೆಲೂಯಾ. ಆ ಪ್ರೀತಿ ಉಳ್ಳ ಆತ್ಮವು ನನ್ನಲ್ಲಿ ಇಟ್ಟು ಆತನ ಮನೆಯಲ್ಲಿ ಆತನ ಮಕ್ಕಳಾಗಿ ಆತನ ವಂಶಸ್ಥರಾಗುವುದಕ್ಕಾಗಿ ಅವತ್ತು ಆತನ ಆ ಶಿಲುಬೆಯಲ್ಲಿ ಎಲ್ಲವನ್ನು ಸಹಿಸಿಕೊಂಡಿದೆ. ಯಾಕಂದ್ರೆ ಇವತ್ತು ಆ ಪ್ರೀತಿ ನಮ್ಮೊಳಗೆ ಇರಬೇಕೆಂಬುದಕ್ಕಾಗಿ. ಹಲ್ಲೆಲೂಯಾ. ಅಂತ ಒಂದು ಪ್ರೀತಿ ಯಾರಿಗೆ ಕೊಟ್ಟಿದ್ದಾನಂತೀಗ? ಅಂತ ಪ್ರೀತಿ ಉಳ್ಳ ಆತ್ಮ ಯಾರಿಗೆ ಕೊಟ್ಟಿದ್ದಾನೆ? ದೇವ್ರೀಗ ನನಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಯಾರಿಗೆ ಕೊಟ್ಟಿದ್ದಾನೆ? ನನಗೂ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಅಂತ ಪ್ರೀತಿ ಉಳ್ಳ ಆತ್ಮ ಯಾರ ಒಳಗೆ